ಸ್ನೇಹಿತರೆ ನಮಸ್ಕಾರ. ನಾನು ರವೀಂದ್ರ ಜೋಶಿ. ತಾನು ಸಾಕಿದ ಕುರಿಯನ್ನು ತಾನೇ ಬಲಿ ಕೊಟ್ಟ ಕುರುಬ ಅಂಥದ್ದೊಂದು ಕಥೆಯನ್ನು ಇವತ್ತು ತಮ್ಮೆದುರಿಗೆ ಹೇಳ್ತಾ ಇದ್ದೀನಿ. ಚೆನ್ನಾಗಿ ಹುಲ್ಲು ಹಾಕಿ ಮೇಯಿಸಿದ ಕುರಿ ಎಲ್ಲ ಕಡೆ ಮ್ಯಾವ್ 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 ಅಂತ ಕಂಡಲ್ಲೆಲ್ಲ ಓಡಾಡ್ತಾ ಇತ್ತು. ಒಂದು ದಿವಸ ಅದಕ್ಕೆ ಸುಣ್ಣದ ನೀರು ಕುಡಿಸಿ ಹಾರವನ್ನು ಹಾಕಿದ ಕತ್ತಲ್ಲಿ. ನೋಡ್ತಾ ಇದ್ದಂತೆ ಅದನ್ನು ಕತ್ತರಿಸಲಾಯಿತು, ಝಟ್ಕ ಮಾಡಲಾಯಿತು. ಹಲಾಲ್ ಅಂತ ಹೇಳೋದಿಲ್ಲ, ಒಂದೇ ಹೊಡೆತಕ್ಕೆ ಸಾಯಿಸ್ಬಿಟ್ಟ. ಏಪ್ರಿಲ್ 1 ಸೋಮವಾರ ನಡೆದಂಥ ಘಟನೆ. ಬೆಳಿಗ್ಗೆ 11:30 ದಿಲ್ಲಿಯಲ್ಲಿ ರಾವ್ಸ್ ಅವೆನ್ಯೂ ಕೋರ್ಟು ಎದುರುಗಡೆ ಆರೋಪಿ ಅರವಿಂದ್ ಕೇಜ್ರಿವಾಲ್ನನ್ನು ಹಿಡ್ಕೊಂಡು ಬರ್ತಾರೆ. ಎನ್ಫೋರ್ಸ್ಮೆಂಟ್ ಡೈರೆಕ್ಟರೇಟ್ ಅಧಿಕಾರಿಗಳು ಎದುರುಗಡೆ ಕೂತಿರ್ತಾರೆ. ಈ ಸುನೀತಾ ಭಾಬಿ, ಇವತ್ತು ಟ್ರೆಂಡ್ ಆಗ್ತಾ ಇರೋದು ಸುನೀತಾ ಭಾಬಿ ಅಂತೇಳಿ. ಈಗ ಸುನೀತಾ ಕೇಜ್ರಿವಾಲ್ ಹೆಸರು ಹೊರಟೋಗಿದೆ. ನೀವು ಟ್ವಿಟರ್ ಹ್ಯಾಂಡಲ್ ನೋಡಿದರೆ, ಎಕ್ಸ್ ಹ್ಯಾಂಡಲ್ ನೋಡಿದರೆ ಎಲ್ಲ ಕಡೆ ಸೋಷಿಯಲ್ ಮೀಡಿಯಾದಲ್ಲಿ ಸುನೀತಾ ಭಾಬಿ ಅತಿ ಹೆಚ್ಚು ಟ್ರೆಂಡ್ ಆಗ್ತಾ ಇರುವಂಥ ಹೆಸರು. ಎದುರುಗಡೆ ಸುನೀತಾ ಭಾಬಿ ಕೂತಿದ್ದಾರೆ, ಈ ಕಡೆ ಅತಿಶಿ ಮರ್ಲೇನ ಇದ್ದಾರೆ, ಮತ್ತೊಂದು ಕಡೆ ಸೌರಭ್ ಭಾರದ್ವಾಜ್ ಇದ್ದಾರೆ. ಇನ್ನೇನು ರಿಮಾಂಡ್ ಮುಗಿದು ಹೋಯಿತು, ಹೊರಗಡೆ ಬರ್ತಾರೆ ಅಂತ ಎಲ್ಲರೂ ನಿರೀಕ್ಷೆ ಮಾಡ್ತಾ ಇದ್ದಾರೆ. ಇದ್ದಕ್ಕಿದ್ದ ಹಾಗೆ ಆ ಕಡೆಯಿಂದ ವಿಡಿಯೋ ಕಾನ್ಫರೆನ್ಸ್ನಲ್ಲಿ ಅಡಿಷನಲ್ ಸಾಲಿಸಿಟರ್ ಜನರಲ್ ಅವರು ಎನ್ಫೋರ್ಸ್ಮೆಂಟ್ ಡೈರೆಕ್ಟರೇಟ್ ಅಧಿಕಾರಿಗಳ ಪರವಾಗಿ ಮಾತಾಡಲಿಕ್ಕೆ ಶುರು ಮಾಡ್ತಾರೆ. SV ರಾಜು, ಅಡಿಷನಲ್ ಸಾಲಿಸಿಟರ್ ಜನರಲ್ ಹೇಳ್ತಾರೆ, ಅರವಿಂದ್ ಕೇಜ್ರಿವಾಲ್ ಅವರು ಹೇಳ್ತಾ ಇದ್ದಾರೆ, ಅವರೇನೋ ವಿಜಯ್ ನಾಯರ್ ಜೊತೆ ವ್ಯವಹಾರ ಮಾಡಿಲ್ವಂತೆ. ಅವರಿಬ್ಬರು ಸಹೋದ್ಯೋಗಿಗಳಾದಂಥ ಇಬ್ಬರು, ಒಂದು ಅತಿಶಿ ಮರ್ಲೆನ, ಇನ್ನೊಂದು ಸೌರಭ್ ಭಾರದ್ವಾಜ್, ಇಬ್ಬರು ವ್ಯವಹಾರ ನಡೆಸಿದ್ರಂತೆ. ಅವರೇ ಮಾಡಿರೋ ವ್ಯವಹಾರ ಇದು, ಅಬಕಾರಿ ಹಗರಣ ಅವ್ರಿಗೆ ಸಂಬಂಧಪಟ್ಟದ್ದು, ನಂದಲ್ಲ, ಬೇಕಾದ್ರೆ ಎಲ್ಲ ಕಡೆ ನೀವು ಚೆಕ್ ಮಾಡ್ಕೊಂಡು ನೋಡಿ ಅಂತ ಸಾಕ್ಷ್ಯವನ್ನು ನೀಡಿದ್ದಾರೆ ಅರವಿಂದ್ ಕೇಜ್ರಿವಾಲ್ ಅಂತ ಹೇಳಿಬಿಡ್ತಾರೆ. ನಿನ್ನೆವರೆಗೂ ಇನ್ನೆಲ್ಲದ ಹಾಗೆ ಹಾರಾಡಿದ್ರು ಇವರು ಅತಿಶಿ ಮರ್ಲೇನ ಮತ್ತು ಸೌರಭ್ ಭಾರದ್ವಾಜ್. ದಿಲ್ಲಿಯ ರಾಮ್ಲೀಲಾ ಮೈದಾನದಲ್ಲಿ ಇಡೀ ಕಾರ್ಯಕ್ರಮ ನಂದೆ ಅಂತ ಓಡಾಡಿದ್ರು ಸೌರಭ್ ಭಾರದ್ವಾಜ್. ಮೇಲ್ಗಡೆ ಕೋಟ್ ಹಾಕ್ಕೊಂಡು, ಹಳದಿ ಬಣ್ಣದ್ದು ಥಳಥಳ ಹೊಳೆಯುವಂಥ ಶರ್ಟ್ಗಳನ್ನು ಹಾಕ್ಕೊಂಡು ಈ ಬಿಸಿಲಲ್ಲಿ ಅವರು ಓಡಾಟ ನೋಡಿದರೆ ಇವರೇ ಮುಂದಿನ ಮುಖ್ಯಮಂತ್ರಿ ಅನ್ನೋ ರೀತಿಯಲ್ಲಿ ಅವ್ರು ಕಾಣಿಸ್ತಾ ಇದ್ರು. ಮಾರ್ಚ್ 21ಕ್ಕೆ ಅರವಿಂದ್ ಕೇಜ್ರಿವಾಲ್ ಬಂಧನ ಆಯಿತು. ಇದ್ದಕ್ಕಿದ್ದ ಹಾಗೆ ಎಲ್ಲ ಚಾನಲ್ಗಳ ಮುಂದೆ ಬಂದು ನಿಂತವರು ಅತಿಶಿ ಮರ್ಲೇನ ದುಃಖ ತಪ್ತರಾಗಲಿಲ್ಲ, ಮ್ಲಾನವದನರಾಗಿರಲಿಲ್ಲ, ವೇದನೆಯನ್ನು ಅನುಭವಿಸ್ತಾ ಇರಲಿಲ್ಲ, ಗಾಬರಿ ಆಗಿರಲಿಲ್ಲ, ಆತಂಕ ಪಡ್ತಾ ಇರಲಿಲ್ಲ. ಜೋರಾಗಿ ಶೌರ್ಯದಿಂದ ವೀರತ್ವದಿಂದ ಮಾತನಾಡ್ತಾ ಇದ್ರು, ಪರಾಕ್ರಮದಿಂದ. ಎಲ್ಲ ಸುಳ್ಳು, ₹1 ಸಿಕ್ಕಿಲ್ಲ, ಸುಳ್ಳೆ ಕರ್ಕೊಂಡು ಹೋಗ್ತಾ ಇದ್ದಾರೆ. ಮೋದಿಜಿ, ಅಮಿತ್ ಶಾ ಅವರ ಧ್ವನಿಯಲ್ಲಿರುವಂಥ ಆರ್ಭಟವನ್ನು ನೋಡಿದರೆ ದೊಡ್ಡ ಹೋರಾಟಗಾರ್ತಿ ಅನಿಸ್ಬೇಕು, ಸಾಹಸಿ ಅನಿಸ್ಬೇಕು. ಉದ್ದೇಶ ಬೇರೆ. ಅರವಿಂದ್ ಕೇಜ್ರಿವಾಲ್ ಒಳಗಡೆ ಹೋದವ್ರು ಹೊರಗೆ ಬರೋದಿಲ್ಲ ಅಂತ ತುಂಬ ಚೆನ್ನಾಗಿ ಬಲ್ಲಂಥ ಹೆಣ್ಮಗಳಿಗೆ. ಆಕ್ಸ್ಫರ್ಡ್ನಲ್ಲಿ ಓದಿ ಬಂದವಳು. ಅಪ್ಪ ಅಮ್ಮ ಎಡಚರರು. ಅಪ್ಪನ ಹೆಸರು ವಿಜಯ್ ಸಿಂಗ್, ಅಮ್ಮ ತೃಪ್ತಾ ವಾಹಿ ಅಂತೇಳಿ. ಇಬ್ಬರು JNU ಪ್ರೊಫೆಸರ್ಗಳಿವರು. ಇವರಿಬ್ಬರು ಏನು ಗೊತ್ತಾ, ಯಾಕೂಬ್ ಮೆಮೋನ್ಗೆ ಗಲ್ಲು ಶಿಕ್ಷೆ ಆಗಬಾರದು ಅಂತ ಪಿಟಿಷನ್ ಹಾಕಿದವರು ಇವರು ಕೂಡ, ಸಹಿ ಹಾಕಿದವರು ಅದರಲ್ಲಿ. ಅದೊಂದೇ ಅಲ್ಲ, ಅಫ್ಜಲ್ ಗುರು ಜಿಂದಾಬಾದ್ ಅಂತ ಹೇಳಿದವರಲ್ಲಿ ಇವರು ಇಬ್ಬರು. ಮಗಳಿಗೆ ಇವ್ರದ್ದು ಆ್ಯಕ್ಚುಲಿ ಪಂಜಾಬಿ ರಾಜಪೂತ್ ಫ್ಯಾಮಿಲಿ. ಈಕೆ ಹೆಸರು ಅತಿಶಿ ಸಿಂಗ್. ಇವತ್ತು ಚೈನಾ, ರಷ್ಯಾ ಎರಡೂ ಮಾರ್ಕ್ಸ್ ಮತ್ತು ಲೆನಿನ್ ಇಬ್ಬರನ್ನು ಎಲ್ಲಿಯೂ ಹೆಸರಿಸೋದೇ ಇಲ್ಲ. ಆದರೆ ಇವ್ರ ಮಗಳಿಗೆ ಮರ್ಲೇನಾ ಅಂತ ಹೆಸರಿಡ್ತಾರೆ, ಮಾರ್ಕ್ಸ್ ಮತ್ತು ಲೆನಿನ್ ಸೇರಿ. ಅಂಥ ಪಕ್ಕಾ ಎಡಚರರು. ಅಂದರೆ ಈ ದೇಶದ ವ್ಯವಸ್ಥೆಯ ವಿರುದ್ಧವಾಗಿ ಖಾಯಮ್ಮಾಗಿ ಧ್ವನಿ ಎತ್ತುವಂಥ ಜನ ಇವರು. ಅದು ಸರಿಯಾಗಿದ್ದರೂ ಕೂಡ, ಸಕಾರಾತ್ಮಕವಾಗಿದ್ದರೂ ಕೂಡ, ದೇಶದ ಹಿತದಿಂದ ಕೂಡಿದ್ರೂ ಕೂಡ ವ್ಯವಸ್ಥೆಯನ್ನು ಹಾಳು ಮಾಡಬೇಕು ಅನ್ನುವಂಥ ಮನಸ್ಥಿತಿ ಇರುವಂಥ ತಂದೆ ತಾಯಿಗಳಿಗೆ ಹುಟ್ಟಿದಂಥ ಮಗಳು. ಈಕೆ ಕಾಲ್ಕಾಜಿಯ MLA ಆಗಿದ್ದು 2013ರಲ್ಲಿ ಸೇರಿಕೊಂಡದ್ದು ಆಮ್ ಆದ್ಮಿ ಪಕ್ಷಕ್ಕೆ. ಅದಕ್ಕಿಂತ ಮುಂಚೆ ಇವರು ಡಿಗ್ರಿ ಮಾಡಲಿಕ್ಕೆ ಆಕ್ಸ್ಫರ್ಡ್ ಯೂನಿವರ್ಸಿಟಿಗೆ ಹೋಗ್ತಾರೆ, ಮಾಸ್ಟರ್ಸ್ ಮಾಡಲಿಕ್ಕೆ. ಡಿಗ್ರಿಯನ್ನು ದಿಲ್ಲಿಯಲ್ಲಿ ಮಾಡ್ತಾರೆ, ಹಿಸ್ಟ್ರಿನಲ್ಲಿ. ಮಾಡಿದ್ಮೇಲೆ ಆಮ್ ಆದ್ಮಿ ಪಕ್ಷಕ್ಕೆ ಸೇರ್ಕೋತಾರೆ. ಮನೀಶ್ ಸಿಸೋಡಿಯಾಗಿ ಅಡ್ವೈಸರ್ ಅಂತ ಸೇರ್ಕೋತಾರೆ. ಪಕ್ಷದಲ್ಲಿ ಭಾಳ ದೊಡ್ಡದಾದಂಥ ಹೆಸರು ಮಾಡ್ತಾರೆ. ಇವರ ಮಾತು, ಇವರ ನಡೆ, ಇವರ ನುಡಿ ನೋಡಿ ಎಲ್ಲರೂ ಬೆರಗಾಗಿ ಬಿಡ್ತಾರೆ. ಒಂದು ಒಳ್ಳೆ ಲೀಡರ್ ಸಿಕ್ಕರು ನಮಗಂತೆ. ಇದನ್ನೇ ಕಾಯ್ಕೊಂಡು ಕೂತಿರ್ತಾರೆ ಅರವಿಂದ್ ಕೇಜ್ರಿವಾಲ್. ಅರವಿಂದ್ ಕೇಜ್ರಿವಾಲ್ ಎಂಥ ಕ್ರಿಮಿನಲ್ ಅಂತ ಈ ಒಂದು ಘಟನೆಯಿಂದ ನಿಮಗೆ ಗೊತ್ತಾಗುತ್ತೆ. ಮನೀಶ್ ಸಿಸೋಡಿಯಾ ಜೈಲು ಶಿಕ್ಷೆ ಆಗತ್ತೆ. ಭಾಬಿ ಬಾಹರ್ ಹೈ ಅಪ್ಪ ಅಂದರ್ ಮುँह ಮತ್ ಖೋಲ್ನಾ ಅಂತಾರೆ ಮನೀಶ್ ಸಿಸೋಡಿಯಾಗಿ ಜೈಲಿಗೆ ಹೋದಂಥ ಸಂದರ್ಭದಲ್ಲಿ. ನಿನ್ನ ಹೆಂಡತಿ ಮಕ್ಕಳು ಹೊರಗಡೆ ಇದ್ದಾರೆ, ಅವ್ರನ್ನ ನಾವು ನೋಡ್ಕೋತೀವಿ, ನೀವು ಒಳಗಡೆ ಬಾಯಿ ಬಿಡಬೇಡ ಅಂತ ಹೇಳಿರ್ತಾರೆ. आप अंदर मुँह मत खोलना, बाहर भाभी का देखभाल हम करेंगे ಅಂತ. ನಿನ್ನ ಹೆಂಡತಿ ಮಕ್ಕಳಿಗೂ ಯೋಗಕ್ಷೇಮ ನಾವು ನೋಡ್ಕೋತೀವಿ, ನೀನು ಬಾಯಿ ಬಿಡಬೇಡ ಅಲ್ಲಿ ಅಂತ ಹೇಳಿರ್ತಾರೆ. ಮೊದಲು ಮನೀಶ್ ಸಿಸೋಡಿಯಾ ಹೋದ ತಕ್ಷಣ ಮನೀಶ್ ಸಿಸೋಡಿಯಾ ಅಂಕಲ್ ಅಂತ ಎಲ್ಲ ಶಾಲೆಗಳಲ್ಲಿ ಡ್ರಾಯಿಂಗ್ ಕಾಂಪಿಟೇಷನ್ ಮಾಡ್ತಾರೆ.
2 ತಿಂಗಳಾಗತ್ತೆ, 3 ತಿಂಗಳಾಗತ್ತೆ, ಆಮೇಲೆ ಮನೀಶ್ ಸಿಸೋಡಿಯಾ ಹೆಸರನ್ನು ಎಲ್ಲಿಯೂ ಹೇಳೋದಿಲ್ಲ ಅರವಿಂದ್ ಕೇಜ್ರಿವಾಲ್. 1 ವಿಕೆಟ್ ಅಲ್ಲಿಗೆ ಬಿದ್ದು ಹೋಗುತ್ತೆ. ಸತ್ಯೇಂದ್ರ ಜೈನ್ ವಿಷಯಕ್ಕೆ ತೆಗೆದುಕೊಳ್ಳಿ. ಸತ್ಯೇಂದ್ರ ಜೈನ್ ಹವಾಲಾ ಮೂಲಕ ಕಲ್ಕತ್ತಾ ಕಂಪನಿಗಳ ಮೂಲಕ ವ್ಯವಹಾರ ಮಾಡಿ ಇವರಿಗೆ ದುಡ್ಡು ತಂದು ಹಾಕ್ತಾ ಇರ್ತಾರೆ. ಆತ ಜೈಲಿಗೆ ಹೋದರೆ ಆತನ ಹೆಸರನ್ನೇ ಎಲ್ಲೂ ಹೇಳಲಿಕ್ಕೆ ಹೋಗೋದಿಲ್ಲ ಈ ಮನುಷ್ಯ ಅರವಿಂದ್ ಕೇಜ್ರಿವಾಲ್. ಸುಖೇಶ್ ಚಂದ್ರನಿಂದ 50 ಕೋಟಿ ರೂಪಾಯಿ ತಗೋತಾರೆ. ಸುಖೇಶ್ ಚಂದ್ರಶೇಖರ್ನಿಂದ. ಆತ ನಮ್ಮ ಫ್ರೆಂಡ್ಸ್ ಬರ್ತ್ಡೇ ಪಾರ್ಟಿಗಳಿಗೆಲ್ಲ ಹೋಗ್ತಾರೆ, 5 ಸ್ಟಾರ್ ಹೋಟೆಲ್ ರೂಮ್ ಬುಕ್ ಮಾಡಿಸ್ತಾರೆ, ಉಡುಗೊರೆ ತೆಗೆದುಕೋತಾರೆ, ವಾಚ್ಗಳನ್ನು ತೆಗೆದುಕೋತಾರೆ, ಎಲ್ಲ ಮಾಡ್ತಾರೆ. ಆತ ಜೈಲಿಗೆ ಹೋದ್ಮೇಲೆ ಸುಖೇಶ್ ಚಂದ್ರಶೇಖರ್ಗೂ ನನಗೂ ಸಂಬಂಧ ಇಲ್ಲ ಅಂತ ಹೇಳ್ತಾರೆ. ವಿಜಯ್ ನಾಯರ್ಗೆ ತನ್ನ ಪಕ್ಕದ ಬಂಗಲೆಯನ್ನು ಕೊಡ್ತಾರೆ, ಸರ್ಕಾರಿ ಬಂಗಲೆಯನ್ನು. ನೋಡಿ ಹೇಗಿದೆ, ಕೈಲಾಶ್ ಗೆಹ್ಲೋಟ್ದು ಕ್ಯಾಬಿನೆಟ್ ಮಿನಿಸ್ಟರ್ದು ಬಂಗಲೆಯನ್ನು ಕೊಡ್ತಾರೆ, ಕೂತ್ಕೊಂಡು ವ್ಯವಹಾರ ಮಾಡ್ತಾರೆ. ವಿಜಯ್ ನಾಯರ್ಗೂ ನನಗೂ ಸಂಬಂಧ ಇಲ್ಲ, ಅತಿಶಿ ಮರ್ಲೇನಾ ಮತ್ತು ಸೌರಭ್ ಭಾರದ್ವಾಜ್ ಕೇಳಿ ನನಗೂ ಅದಕ್ಕೂ ಸಂಬಂಧ ಇಲ್ಲ ಅಂತ ಹೇಳ್ತಾರೆ. ಹೀಗೆ ಹೇಳಿದಾರಂತ ಅಡಿಷನಲ್ ಸಾಲಿಸಿಟರ್ ಜನರಲ್ ಇವತ್ತು ಸ್ವತಃ ಕೋರ್ಟಲ್ಲಿ ಕಾವೇರಿ ಬವೇಜ ಅವರಿರುವಾಗ ಆನರೇಬಲ್ ಜಸ್ಟಿಸ್ ಕಾವೇರಿ ಬವೇಜ ಎದುರಿಗೆ ಸಾಕ್ಷ್ಯವನ್ನು ಕೊಡ್ತಾರೆ. ಏನಾಗಿರಬಹುದು ಅತಿಶಿ ಮರ್ಲೇನ ಪರಿಸ್ಥಿತಿ ಅಂತ ಆಲೋಚನೆ ಮಾಡಿ. ನಿನ್ನೆಯವರೆಗೂ ಮುಖ್ಯಮಂತ್ರಿ ಆಗಬೇಕು ಅಂತ ಹಗಲುಗನಸು ಕಾಣ್ತಾ ಇದ್ದಂಥ ತರುಣಿ ಈಕೆ ನರೇಂದ್ರ ಮೋದಿ ಅಮಿತ್ ಶಾ ಅವರನ್ನು ವಾಚಾಮಗೋಚರವಾಗಿ ನಿಂದಿಸಿದಷ್ಟು ಬಹುಶಃ ಅರವಿಂದ್ ಕೇಜ್ರಿವಾಲ್ ಬೈದಿದ್ದಾರೋ ಇಲ್ಲೋ ನನಗೆ ಗೊತ್ತಿಲ್ಲ. ಆ ಮಟ್ಟಿಗೆ ನಿರಂತರವಾಗಿ ಪ್ರಹಾರ ಮಾಡ್ಕೊಂಡು ಬಂದಂಥವ್ರು. ಮನೀಶ್ ಸಿಸೋಡಿಯಾ ಜೈಲಿಗೆ ಹೋದ್ಮೇಲೆ ನಂಬರ್ 2 ಸ್ಥಾನದಲ್ಲಿದ್ದವರೇ ಅತಿಶಿ ಮರ್ಲೇನಾ. ನಿನ್ನೆವರೆಗೂ ನಿರಂತರವಾದ ಎಲ್ಲ ಪತ್ರಿಕಾಗೋಷ್ಠಿಯನ್ನು ನೋಡಿ ಎಲ್ಲದರಲ್ಲೂ ಅತಿಶಿ ಮರ್ಲೇನಾ ಮಾತಾಡಿದ್ದು. ಇವತ್ತೆಲ್ಲಿ ಹೋದರು? ಯಾವಾಗ ಅವ್ರಿಗೆ 14 ದಿನದ ಕಸ್ಟಡಿ ಅಂತೇಳಿ ಸೆಲ್ ನಂಬರ್ 2 ಬ್ಯಾರಕ್ ನಂಬರ್ 2ಗೆ ಕಳಿಸುವುದು ಅಂತ ತೀರ್ಮಾನ ಆಯಿತೋ ತಕ್ಷಣ ನಾಪತ್ತೆಯಾದವ್ರು ಇಷ್ಟು ಹೊತ್ತಿನವರೆಗೂ ಎಲ್ಲಿಯೂ ಕಾಣ್ತಾ ಇಲ್ಲ. ಇಬ್ಬರು, ಸೌರಭ್ ಭಾರದ್ವಾಜನೂ ಇಲ್ಲ, ಅತಿಶಿ ಮರ್ಲೇನಾನೂ ಇಲ್ಲ. ಬೀದಿಗೆ ನಿಂತು ಹೋರಾಟ ಮಾಡೋದ್ರಲ್ಲಿ ಮುಂಚೂಣಿಯಲ್ಲಿ ನಿಂತವರೇ ಈ ಅತಿಶಿ ಮರ್ಲೇನಾ. ಇವತ್ತು ತಿಹಾರ್ ಜೈಲಿದೆಯಲ್ಲ, ಅದರ ಸೆಲ್ ನಂಬರ್ 2 ಮುಂದುಗಡೆ ಜನ ಸೇರ್ಕೊಂಡಿದ್ದಾರೆ, ಬ್ಯಾರಿಕೇಡ್ ಹಾಕಲಾಗಿದೆ, ಎಲ್ಲರೂ ಘೋಷಣೆಗಳನ್ನು ಕೂಗ್ತಾ ಇದ್ದಾರೆ. ಆದರೆ ಅತಿಶಿ ಮರ್ಲೇನ ಕಾಣ್ತಾ ಇಲ್ಲ. ಬೇರೆ ಬೇರೆ ಭಾಗಗಳಲ್ಲಿ ಕೋರ್ಟ್ ಮುಂದುಗಡೆ ಬೇರೆ ಬೇರೆ ಕಡೆ ಜನ ಗುಂಪು ಗುಂಪಾಗಿ ಸೇರಿಕೊಂಡು ಆಮ್ ಆದ್ಮಿ ಕಾರ್ಯಕರ್ತರು ಎಲ್ಲ ಕಡೆ ಹೋರಾಟ ಮಾಡ್ತಾ ಇದ್ದಾರೆ, ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಎಲ್ಲಿಯೂ ಅತಿಶಿ ಮರ್ಲೇನ ಇಲ್ಲ, ಸೌರಭ್ ಭಾರದ್ವಾಜ್ ಇಲ್ಲ. ಇಬ್ಬರು ನಾಪತ್ತೆಯಾಗಿದ್ದಾರೆ. ಆ ಕಡೆ ಈತನ ಅತ್ಯಂತ ಆಪ್ತ ಯಾರು? ರಾಘವ್ ಚಡ್ಡಾ. ಆತ ಜೈಲಿಗೆ ಹೋದ ಮಾರನೇ ದಿವಸ ಒಂದು ಸ್ಟೇಟ್ಮೆಂಟ್ ಕೊಟ್ಟದ್ದನ್ನು ಬಿಟ್ಟರೆ, ಒಂದು ರೀಲ್ ಮಾಡಿದ್ದನ್ನು ಬಿಟ್ಟರೆ ಇಲ್ಲಿವರೆಗೂ ಪತ್ತೆನೇ ಇಲ್ಲ. ಆತನಿಗೆ ಸ್ಪಷ್ಟವಾಗಿ ಗೊತ್ತಾಗಿದೆ ಅಂತೆ, ಬಂದ ತಕ್ಷಣ ನನ್ನನ್ನು ಜೈಲಿಗೆ ಹಾಕ್ತಾರೆ, ಆದ್ದರಿಂದ ನಾನು ಹೋಗಬಾರ್ದು ಅಂತ. ಅದಕ್ಕೆ ಆತ ಅಮೆರಿಕೆಗೆ ಹೋಗಿ ಕೂತ್ಕೊಂಡಿದ್ದಾನೆ. ಆತ ಎಲ್ಲ ಸಾಕ್ಷ್ಯ ಕೊಡ್ತೀನಿ, ನನ್ನ ಅಪ್ರೂವರ್ ಮಾಡಿ ಅಂತ ಅಲ್ಲಿಂದ ಕೇಂದ್ರ ಗೃಹ ಸಚಿವಾಲಯಕ್ಕೆ ತಿಳಿಸಿದ್ದಾನೆ. ಕೇಂದ್ರ ಗೃಹ ಸಚಿವಾಲಯರು ಅವರು ಅದಕ್ಕೆ ಒಪ್ಪಿಕೊಂಡಿಲ್ಲ. ಆದ್ದರಿಂದ ಆತ ಭಾರತಕ್ಕೆ ಸದ್ಯಕ್ಕೆ ಬರುವ ಸಾಧ್ಯತೆಗಳಿಲ್ಲ. ಈಗ ಮುಂದೇನು ಹಾಗಾದರೆ? 100ಕ್ಕೆ 100ರಷ್ಟು ಯಾರ್ಯಾರು ಅರವಿಂದ್ ಕೇಜ್ರಿವಾಲ್ ಅವರು ಆಪ್ತರಿದ್ದಾರೋ ಎಲ್ಲರನ್ನೂ ತೆಗೆದುಕೊಂಡು ಈತ ಬಾವಿಗೆ ಬೀಳುವಂಥ ತೀರ್ಮಾನವನ್ನು ಮಾಡಿದ್ದಾರೆ. ಯಾರೂ ಉಳಿದಿರಬಾರ್ದು. ಸತ್ಯೇಂದ್ರ ಜೈನ್ ಇರ್ಬೋದು, ಸಂಜಯ್ ಸಿಂಗ್ ಇರ್ಬೋದು, ಮನೀಶ್ ಸಿಸೋಡಿಯಾ ಇರ್ಬೋದು, ನೆಕ್ಸ್ಟ್ ಅತಿಶಿ ಮರ್ಲೇನಾ ಇರ್ಬೋದು, ಕೈಲಾಶ್ ಗೆಹ್ಲೋಟ್ ಅತ್ಯಂತ ಸಾದಾ ಮನುಷ್ಯ ಅಂತೆ. ಆತನ ಬಗ್ಗೆ ತುಂಬ ಓದ್ಕೊಂಡೆ ನಾನು. ಈತ ಕೈಲಾಶ್ ಕುಂಜ್ನಲ್ಲಿ ಈತನ ಮನೆಯಿಂದ ತುಂಬ ಚೆನ್ನಾಗಿರುವಂಥ ಮನುಷ್ಯ ಅಂತೆ, ಸಭ್ಯಸ್ಥನಂತೆ. ಯಾವುದೇ ರೀತಿ ರಾಡಿ ರಾಮಾಯಣಕ್ಕೆ ಹೋದಂಥ ಮನುಷ್ಯ ಅಲ್ಲಂತೆ. ತನ್ನ ಪಾಡಿಗೆ ತಾಯಿರೋದು ಮನೆಯಿಂದ ತುಂಬ ಸ್ಥಿತಿವಂತರಾಗಿರುವಂಥ ಧನಾಢ್ಯರಾದಂಥ ಜನ ಅಂತೆ. ಆತ 4:15 ಗಂಟೆ ನಿನ್ನೆ ಸ್ಟೇಟ್ಮೆಂಟ್ ಕೊಡ್ತಾರೆ. ಸ್ಟೇಟ್ಮೆಂಟ್ ಕೊಟ್ಟು ಕೊನೆಗೆ ಎಲ್ಲಿಗೆ ಬರುತ್ತೆ ಅಂದರೆ ಈತ ಸರ್ಕಾರಿ ಅಪ್ರೂವರ್ ಆಗಿಬಿಡ್ತಾನೆ ಅನ್ನುವಂಥ ನಿರೀಕ್ಷೆಯನ್ನು ಇಟ್ಕೊಂಡಿದ್ದಾರೆ. ಏಕೆಂದರೆ ಆತ ಸ್ವತಃ ಹೇಳ್ಕೊಂಡಿದ್ದಾನೆ, ಬಂಗಲೆಯನ್ನು ಅರವಿಂದ್ ಕೇಜ್ರಿವಾಲ್ ಹೇಳಿರೋದ್ರಿಂದ ನಾನು ವಿಜಯ್ ನಾಯರ್ಗೆ ಬಿಟ್ಟುಕೊಟ್ಟೆ ಅಂತ. ಒಬ್ಬ ಕಾನೂನು ಸಚಿವ ಕಾನೂನನ್ನು ಮುರಿದು ಒಬ್ಬ ಜನಸಾಮಾನ್ಯರಿಗೆ ಸರ್ಕಾರಿ ಅತಿಥಿ ಗೃಹ ಕೊಟ್ಟಿದ್ದಾರೆ. ಇದು ಅಫೆನ್ಸ್ ಹೌದಲ್ಲ? ನಾನು ದಯವಿಟ್ಟು ನೀವು ಹೇಳಬೇಕು. ಅರವಿಂದ್ ಕೇಜ್ರಿವಾಲ್ ಇಲ್ಲಿವರೆಗೂ ಏನೇನು ಹೇಳಬೇಕು ಅಂತ ಮಾಡಿದ್ರು ಎಲ್ಲ ಅತಿಶಿ ಮರ್ಲೇನ ಬಾಯಲ್ಲೇ ಹೇಳಿಸಿದ್ದು, ಎಲ್ಲವನ್ನೂ ಹೇಳಿಸಿದ್ದು. ಆದರೆ ಯಾವಾಗ ತನ್ನ ಹೆಂಡತಿಗೆ ಈಕೆ ಅಡ್ಡಿಗಾಲಾಗ್ತಾಳೆ ಅನ್ನುವಂಥ ಅನುಮಾನ ಬರುತ್ತೋ ತಕ್ಷಣ ಆಕೆ ಹೆಸರನ್ನು ಹೇಳಿಬಿಡ್ತಾರೆ. ಯಾವ ಸ್ಥಿತಿ ಆಗಿರ್ಬೋದು ಅತಿಶಿ ಮರ್ಲೇನಾಗ ಅನ್ನೋದನ್ನು ಆಲೋಚನೆ ಮಾಡಿ. ಇನ್ನು ಬೆಳವಣಿಗೆ ಏನು? ಬೆಳವಣಿಗೆ ಈಗಿರುವುದೇನೆಂದರೆ ಸುನೀತಾ ಭಾಬಿಯನ್ನು ಮುಖ್ಯಮಂತ್ರಿ ಮಾಡ್ತಾರೆ ಅನ್ನುವಂಥ ನಿರೀಕ್ಷೆಯನ್ನು ಇಟ್ಕೊಳ್ಳಲಾಗಿದೆ. ಈಗಾಗಲೇ ಜೈಲಿನ DG ಹೇಳಿದ್ದಾರೆ ಸ್ಪಷ್ಟವಾಗಿ, ಯಾವುದೇ ಕಾರಣಕ್ಕೂ ನಾವು ವಾರಕ್ಕೆ ಅರ್ಧ ಗಂಟೆ 2 ಸಲ ಭೇಟಿಗೆ ಮಾತ್ರ ನಮ್ಮಲ್ಲಿ ಅವಕಾಶ ಇದೆ. ಯಾವುದೇ ಮುಖ್ಯಮಂತ್ರಿ ಸ್ಥಾನವನ್ನು ಇಲ್ಲಿ ನಿರ್ವಹಿಸಲಿಕ್ಕೆ ಸಾಧ್ಯವಿಲ್ಲ. ಒಬ್ಬ ಮುಖ್ಯಮಂತ್ರಿ ಮಾಡಬೇಕಾದಂಥ ಪ್ರೋಟೋಕಾಲ್ ಕೆಲಸಗಳು ತುಂಬ ಇರ್ತವೆ. ಸೆಕ್ರೆಟರಿಯಿಂದ ಚೀಫ್ ಸೆಕ್ರೆಟರಿ ಬರಬೇಕಾಗತ್ತೆ, ಸಚಿವರು ಬರಬೇಕಾಗತ್ತೆ, ಮೀಟಿಂಗ್ಗಳನ್ನು ತೆಗೆದುಕೊಳ್ಳಬೇಕಾಗತ್ತೆ, ವಿಡಿಯೋ ಕಾನ್ಫರೆನ್ಸಿಂಗ್ ಮಾಡಬೇಕಾಗತ್ತೆ. ಆತ ಹೊರಗಡೆ ಹೋಗಿ ಎಲ್ಲೆಲ್ಲೂ ಸಮಸ್ಯೆಗಳಿದೆ ಅದನ್ನೆಲ್ಲ ನೋಡ್ಕೊಂಬರ್ಬೇಕಾಗತ್ತೆ, ಸ್ಥಳ ವೀಕ್ಷಣೆ ಮಾಡಬೇಕಾಗತ್ತೆ. ಮುಖ್ಯಮಂತ್ರಿಯ ಜವಾಬ್ದಾರಿಗಳು ಹಲವಾರು ಇರೋದರಿಂದ ಈಗ ಆರೋಪಿಯಾಗಿರುವಂಥ ಬ್ಯಾರಕ್ ನಂಬರ್
ನಂಬರ್ 2ನಲ್ಲಿರುವಂಥ ಅರವಿಂದ್ ಕೇಜ್ರಿವಾಲ್ ಅವರಿಗೆ ಈ ಎಲ್ಲ ಸೌಲಭ್ಯಗಳನ್ನು ಕಲ್ಪಿಸಿಕೊಡಲಿಕ್ಕೆ ಸಾಧ್ಯವಿಲ್ಲ. ಹಾಗಾದರೆ ಲೆಫ್ಟಿನೆಂಟ್ ಗವರ್ನರ್ ಏನು ಮಾಡ್ತಾರೆ? ಲೆಫ್ಟಿನೆಂಟ್ ಗವರ್ನರ್ ಈಗಾಗಲೇ ಕಾನೂನು ತಜ್ಞರ ಜೊತೆ ಮಾತುಕತೆ ನಡೆಸಿದ್ದೇನಂತ 27ನೇ ತಾರೀಕು ಕಾನ್ಕ್ಲೇವನ್ನು ಹೇಳಿಬಿಟ್ಟಿದ್ದಾರೆ. ಒಂದೋ ಇನ್ನೊಬ್ಬರನ್ನು ಮುಖ್ಯಮಂತ್ರಿ ಮಾಡಿ ಅಂತ ಹೇಳ್ತಾರೆ. ಮತ್ತು ಇಲ್ಲಿ ಇನ್ನೊಂದು ಮಜಾ ಇದೆ, ಅದನ್ನು ನೀವು ಅರ್ಥ ಮಾಡ್ಕೋಬೇಕು. ಏನಪ್ಪ, ಬರುವ 2025 ಜನವರಿ ಫೆಬ್ರವರಿಯಲ್ಲಿ ಚುನಾವಣೆ ಇದೆ, ದಿಲ್ಲಿ ವಿಧಾನಸಭೆಯ ಚುನಾವಣೆ. 2020 ಡೊನಾಲ್ಡ್ ಟ್ರಂಪ್ ಬಂದಂಥ ಸಂದರ್ಭದಲ್ಲಿ ದಿಲ್ಲಿಯಲ್ಲಿ ಚುನಾವಣೆ ಆಗಿತ್ತು. ಆವಾಗ ದಕ್ಷಿಣ ದಿಲ್ಲಿಯಲ್ಲಿ ಗಲಭೆಯನ್ನು ಹುಟ್ಟುಹಾಕಿ ಹಿಂದೂ ಮುಸಲ್ಮಾನರ ಮಧ್ಯೆ ದೊಡ್ಡದಾದಂಥ ರಾದ್ದಾಂತ ಮಾಡಿ ಗೆದ್ದು ಬಂದಂಥ ಮನುಷ್ಯ ಈ ಅರವಿಂದ್ ಕೇಜ್ರಿವಾಲ್. ಮತ್ತೆ ಈಗ ಚುನಾವಣೆ ಬರುತ್ತೆ. ವಿಶೇಷ ಏನಪ್ಪ ಅಂದರೆ 6 ತಿಂಗಳ ಅವಧಿಯಲ್ಲಿ ಇನ್ನೊಂದು ಸಲ ಚುನಾವಣೆ ಮಾಡಬೇಕಾಗತ್ತೆ. ಈ ರೀತಿಯಾದಂಥ ಅವಕಾಶವನ್ನು ಚುನಾವಣಾ ಆಯೋಗ ಈ ಹಿಂದೆ ಉತ್ತರಾಖಂಡದಲ್ಲಿ ಕೊಟ್ಟಿಲ್ಲ. ತೀರತ್ ಸಿಂಗ್ ರಾವತ್ ಪ್ರಕರಣದಲ್ಲಿ ಭಾರತೀಯ ಜನತಾ ಪಕ್ಷಕ್ಕೆ ಯಾವುದೇ ಕಾರಣಕ್ಕೂ 1 ವರ್ಷ ಅವಧಿ ಇದೆ, ಈಗ ಮತ್ತೆ ಚುನಾವಣೆ ಮಾಡಲಿಕ್ಕೆ ಆಗೋದಿಲ್ಲ ಅಂತ ಹೇಳ್ತು ಚುನಾವಣಾ ಆಯೋಗ. ಆದ್ದರಿಂದ ಇಲ್ಲಿ ಸರಿಯಾಗಿ ಈಗ ಲೆಕ್ಕ ಹಾಕಿದರೆ ಏಪ್ರಿಲ್ ಮುಗಿದು ಹೋಗಿದೆ, ಬರೋ ಜನವರಿನಲ್ಲಿ ಅಂದರೆ 10-9 ತಿಂಗಳ ಸಮಯದಲ್ಲಿ ಇನ್ನೊಂದು ಸಾರಿ ಚುನಾವಣೆ ಮಾಡಲಿಕ್ಕೆ ಅವರು ಸಿದ್ಧರಿರೋದಿಲ್ಲ. ಹಾಗಾದಾಗ ಏನು ಮಾಡ್ತಾರೆ? 2-3 ತಿಂಗಳು ಇದೇ ಆಟವನ್ನು ಆಡಿ ಸುನೀತಾ ಕೇಜ್ರಿವಾಲ್ನ ಮುಖ್ಯಮಂತ್ರಿ ಮಾಡಿ ಅವರು 6 ತಿಂಗಳು ಚುನಾವಣೆ ಮಾಡೋದಕ್ಕಿಂತ ಮುಂಚೆ ವಿಧಾನಸಭೆ ವಿಸರ್ಜನೆ ಮಾಡಿ ಚುನಾವಣೆಗೆ ಹೋಗಬೇಕು ಅಂತ. ಆದರೆ ಒಂದು ದೊಡ್ಡದಾದಂಥ ಹರ್ಡಲ್ ಇದೆ, ಅದನ್ನು ಇವತ್ತು ಹೇಳಿಬಿಡ್ತೀನಿ, ದಯವಿಟ್ಟು ಕೇಳಿ. ಯಾವ ಭಯೋತ್ಪಾದಕ ಸಂಸ್ಥೆಗಳಿಂದ ದುಡ್ಡನ್ನು ಇವರು ಪಡೆದಿದ್ದಾರೆ, ಖಲಿಸ್ತಾನಿ ಸಿಂಪತೈಸರ್ಸಿಂದ, ಅದನ್ನು ಎನ್ಫೋರ್ಸ್ಮೆಂಟ್ ಡೈರೆಕ್ಟರೇಟ್ ಈಗ ಪರಿಶೀಲನೆ ಮಾಡ್ತಾ ಇದೆ, ತನಿಖೆ ಮಾಡ್ತಾ ಇದೆ. ಎನ್ಫೋರ್ಸ್ಮೆಂಟ್ ಡೈರೆಕ್ಟರೇಟ್ ಇರೋದೇ ಆರ್ಥಿಕ ಅಪರಾಧಗಳಿಗಾಗಿ, ನೆನ್ಪಿಟ್ಕೋಬೇಕು ನಾವು ಇದನ್ನ. ಈ ಆರ್ಥಿಕ ಅಪರಾಧಗಳಿಗಾಗಿ ಇರುವಂಥ ವಿಚಾರಣೆ ತನಿಖೆಯ ಸಂದರ್ಭದಲ್ಲಿ ವಿದೇಶದಿಂದ ಈತ ಪಡೆದಂಥ ಫಂಡನ್ನು ಪರಿಶೀಲನೆ ಮಾಡಲಾಗ್ತಾ ಇದೆ. ಹಾಗೇನಾದರೂ ಆದಂಥ ಸಂದರ್ಭದಲ್ಲಿ ಈ ಇಡೀ ಆಮ್ ಆದ್ಮಿ ಪಕ್ಷವನ್ನೇ ಒಂದು ಅಕ್ಯೂಸ್ಡ್ ಅಂತ ಮಾಡಿ, ಆರೋಪಿ ಅಂತ ಮಾಡಿ, ಪಕ್ಷದ ವಿರುದ್ಧವಾಗಿ ಚುನಾವಣಾ ಆಯೋಗಕ್ಕೆ ಒಂದು ಪತ್ರವನ್ನು ಬರೆದು ಅದನ್ನು ಬರಖಾಸ್ತುಗೊಳಿಸುವ ಸಾಧ್ಯತೆ ಕೂಡ ಇದೆ. ವ್ಯಕ್ತಿಗಳಿಗೆ ಮಾತ್ರ ಸೀಮಿತ ಆಗಿರುವಂಥ ಪ್ರಕರಣ ಇದು ಕಾಣಿಸ್ತಾ ಇಲ್ಲ. ಈಗ ಬಂದಿರುವಂಥ ನಮಗಿರುವಂಥ ಮಾಹಿತಿಯ ಪ್ರಕಾರ ಕೇಂದ್ರ ಗೃಹ ಸಚಿವಾಲಯ ನಡೆಸ್ತಾ ಇರುವಂಥ ವಿದ್ಯಮಾನಗಳನ್ನು ಗಮನಿಸಿದಾಗ ಇದು ಕೇವಲ 5-6 ಜನ ಸಚಿವರಿಗೆ ನಾಳೆ ಅತಿಶಿ ಮರ್ಲೇನ, ಅದಾದಮೇಲೆ ಸೌರಭ, ಹಾಗಲ್ಲ. ಒಟ್ಟು ಇಡೀ ಪಕ್ಷದ ಚುನಾವಣೆ, ಗೋವಾ ಚುನಾವಣೆ ಘಟಕ ಇರ್ಬೋದು, ಪಂಜಾಬ್ ಇರ್ಬೋದು, ಗುಜರಾತ್ ಇರ್ಬೋದು, ಇದಕ್ಕೆ ಆರ್ಥಿಕ ಅಪರಾಧದ ಮೂಲಕ ದುಡ್ಡನ್ನು ಭ್ರಷ್ಟತನದಿಂದ ಸ್ವೀಕರಿಸಲಾಗಿದೆ ಮತ್ತು ಅದನ್ನು ವಿಲೇವಾರಿ ಮಾಡಲಾಗಿದೆ ಅನ್ನುವಂಥ ಕಾರಣವನ್ನು ಇಟ್ಟುಕೊಂಡು ಪಕ್ಷದ ವಿರುದ್ಧವೇ ಪ್ರಕರಣವನ್ನು ದಾಖಲು ಮಾಡುವಂಥ ಸಾಧ್ಯತೆ ಇದೆ. ಹಾಗೇನಾದರೂ ಆಗಿದ್ದೇ ಆದರೆ ಭಾರತದ ರಾಜಕೀಯ ಇತಿಹಾಸದಲ್ಲಿ ಒಂದು ದೊಡ್ಡ ಮೈಲಿಗಲ್ಲಾಗತ್ತೆ. ಹಾಗಾಗಲಿ ಅಂತ ಆಶಿಸ್ತಾ ಇವತ್ತಿನ ಸಂಚಿಕೆಯನ್ನು ಮುಗಿಸ್ತಾ ಇದ್ದೇನೆ. ಸಂಚಿಕೆ ಇಷ್ಟ ಇದ್ದರೆ ಲೈಕ್ ಮಾಡಿ, ಫಾಲೋ ಮಾಡಿ, ಶೇರ್ ಮಾಡಿ. ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ದಯವಿಟ್ಟು ಆರ್ಥಿಕವಾಗಿ ಬೆಂಗಾವಲಾಗಿ. ನಮಸ್ಕಾರ.